ದೆಹಲಿಯಲ್ಲಿ ರಣಕಹಳೆಯನ್ನ ಮೊಳಗಿಸಿದೆ ವೋಟ್ ಚೋರಿ ಅಭಿಯಾನ. ಯಾಕಂದ್ರೆ ರಾಜ್ಯದಿಂದಲೇ ಆರಂಭ ಆಗಿತ್ತು, ಈಗ ಅದು ರಾಷ್ಟ್ರ ರಾಜಧಾನಿ ఢిల్లీಗೆ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ರಾಮಲೀಲಾ ಮೈದಾನದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ಹೋರಾಟ ಇದು. ರಾಷ್ಟ್ರ ರಾಜಧಾನಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಹೋರಾಟವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಮಾವೇಶದಲ್ಲಿ ಘಟಾನುಘಟಿ ಕಾಂಗ್ರೆಸ್ನ ಲೀಡರ್ಸ್ಗಳು ಭಾಗಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರು ಚುನಾವಣಾ ಆಯುಕ್ತರಲ್ಲ. ಸಮಾವೇಶದಲ್ಲಿ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾರಾಷ್ಟ್ರ ಹರಿಯಾಣದಲ್ಲೂ ಮತಗಳ್ಳತನ ಆಗಿದೆ. ಕರ್ನಾಟಕದ ಆಳಂದ ವಿಚಾರವನ್ನ ಮುಂದಿಟ್ಕೊಂಡು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿ ವೋಟ್ ಚೋರಿಯನ್ನ ಮಾಡ್ತಾ ಇದೆ, ಹೇಗೆ ಅವರು ಅಧಿಕಾರದ ಚುಕ್ಕಾಣಿ ಹಿಡಿತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಡೆಲ್ಲಿಯಲ್ಲಿರುವಂತಹ ರಾಮಲೀಲಾ ಮೈದಾನದಲ್ಲಿ ಅತಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಸೇರಿಸಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸೋದ್ರ ಮೂಲಕ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ನ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೇಗೆ ಬಿಜೆಪಿ ಇಷ್ಟು ದಿವಸ ಶಾಸಕರನ್ನ ಖರೀದಿ ಮಾಡ್ತಾ ಇದ್ರು, ಆದರೆ ಈಗ ಅವರು ವೋಟ್ ಚೋರಿ ದಾರಿಯನ್ನ ಹಿಡ್ಕೊಂಡಿದ್ದಾರೆ. ಪ್ರತಿ ಕ್ಷೇತ್ರದಲ್ಲೂ ದೇಶಾದ್ಯಂತ ನಡೆದಂತಹ ಚುನಾವಣೆಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಇಷ್ಟಿಷ್ಟು ಅಂತ ವೋಟ್ ಚೋರಿಗಳನ್ನ ನಡೆಸೋದ್ರ ಮೂಲಕ ಅವರು ಗೆಲ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಆರೋಪವನ್ನ ಮಾಡ್ತಾ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಗುಡುಗಿದ್ದಾರೆ. के साथ खड़े हो भाइयों और बहनों, हरियाणा से यहां लोग आए हैं, हाथ दिखाइए. ये देखिए हरियाणा से आए हैं. इनके हाथों से चुनाव चोरी किया गया है. ब्राजील की महिला 22 बार हरियाणा की वोटिंग लिस्ट में दिखाई देती है. एक पोलिंग बूथ में एक महिला 200 बार आती है. बीजेपी के नेता यूपी से आकर हरियाणा में वोट करते हैं. उधर भी उनका वोट है, इधर भी उनका वोट है. लाखों डुप्लीकेट वोटर हैं. मैंने प्रेस कॉन्फ्रेंस किया और ये जो 3 शख्स हैं, ज्ञानेश कुमार, सुखबीर सिंह सांधू, विवेक जोशी, इन्होंने कोई जवाब नहीं दिया. हमने एलिगेशन किया, हमने उनसे सवाल पूछा, आप हमें समझाइए ब्राजील की महिला कैसे वोटर लिस्ट पे, एक महिला 200 बार क्यों आती है, एक घर में 500, 600, 700 वोटर क्यों मिलते हैं, उत्तर प्रदेश से बीजेपी के नेता हरियाणा में वोट क्यों डालते हैं, कोई जवाब नहीं मिला. और पार्लियामेंट हाउस में कुछ दिन पहले कांपते हुए, ऐसे हाथ कांप रहे थे, अमित शाह जी उनकी सफाई देते हैं. आपने देखा होगा, देखा, मैंने उनको सीधा चैलेंज किया कि आइए पार्लियामेंट में, आपने मेरी प्रेस कॉन्फ्रेंस की बात की, आइए डिबेट करते हैं, देश को दिखाते हैं सच कौन बोल रहा है. और गद्दी पे बैठे इन गद्दारों को हटाना होगा. आप हटाएंगे तो हम आपका पूरा साथ देंगे. और राहुल गांधी जी, प्रियंका जी, हम सोनिया गांधी जी और इस मंच पे जितने लोग यहाँ बैठे हुए वो सब आपके साथ हैं. और ये सभी लोग बीजेपी के विचारधारा को, आरएसएस के विचारधारा को खत्म करने का एक उन्होंने शपथ ली है और आपको भी उस शपथ के तहत चलना पड़ेगा. आरएसएस और बीजेपी ये जो विष की
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ರಾಜ್ಯದಿಂದ ಆರಂಭ ಆದಂಥ ವೋಟ್ ಚೋರಿ ಅಭಿಯಾನ ಈಗ ರಾಷ್ಟ್ರ ರಾಜಧಾನಿಗೆ ಶಿಫ್ಟ್ ಆಗಿದೆ. ಬೃಹತ್ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ರಾಮಲೀಲಾ ಮೈದಾನದಲ್ಲಿ ನಡೆಸಲಾಗ್ತಾ ಇದೆ ಕಾಂಗ್ರೆಸ್ನಿಂದ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದುರ್ಗೇಶ್. ಎಸ್ ಪ್ರಭು, ಏನು ರಾಜ್ಯದಲ್ಲಿ ಆರಂಭವಾದಂತಹ ಒಂದು ವೋಟ್ ಚೋರಿ ಹೋರಾಟ ಇದೀಗ ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಮಾವೇಶದ ಮೂಲಕ ಆರಂಭಗೊಂಡಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಲ್ಲೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಮೂಲಕ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಒಂದು ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಪ್ರಮುಖವಾಗಿ ರಾಜ್ಯದಿಂದ 4,000ಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತದ್ದು ಪ್ರಭು. ಸಹಜವಾಗಿ ಏನು ವೋಟ್ ಚೋರಿ ಆರೋಪವನ್ನ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದಿಂದ ಮಾಡಿದ್ರು. ಈ ಒಂದು ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಿಂದ ಆರಂಭವಾಗಿತ್ತು. ಖುದ್ದು ರಾಹುಲ್ ಗಾಂಧಿ ಅವರೇ ಬೆಂಗಳೂರಿನ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದಾದ ಬಳಿಕ ರಾಜ್ಯದ ಮತ್ತು ದೇಶದ ಆಯಾಯ ಜಿಲ್ಲೆಗಳಲ್ಲಿ ಕೂಡ ಮತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಕ್ಷೇತ್ರಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡುವ ಮೂಲಕ ವೋಟ್ ಸಹಿ ಸಂಗ್ರಹವನ್ನು ಮಾಡಿದ್ರು. ಆ ಒಂದು ವೋಟ್ ಸಹಿ ಸಂಗ್ರಹ ಈಗ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ರಾಜ್ಯದಿಂದ 1,42,00,000 ವೋಟ್ ಸಹಿ ಸಂಗ್ರಹ ಆಗಿದೆ. ಇದೆಲ್ಲವನ್ನೂ ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ವಿತರಿಸುವ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ದೆಹಲಿಯಲ್ಲಿ ಹೋರಾಟ ಆಗ್ತಿದೆ. ಆ ಒಂದು ಹೋರಾಟದಲ್ಲಿ ಕೂಡ ಕರ್ನಾಟಕದಿಂದ 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಘಟಾನುಘಟಿ ನಾಯಕರು, ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಕಾಂಗ್ರೆಸ್ನ ಸಚಿವರು, ಶಾಸಕರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ರೆ, ಈ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಸಾಕಷ್ಟು ಹಿರಿಯ ನಾಯಕರೆಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು ಏನು ಚುನಾವಣಾ ಆಯೋಗಕ್ಕೆ ಚಾಟಿ ಬೀಸುವ ಕೆಲಸವನ್ನ ಮಾಡಿರುವಂತದ್ದು. ಅಲ್ಲದೆ ರಾಷ್ಟ್ರಾದ್ಯಂತ ಈ ಒಂದು ವೋಟ್ ಚೋರಿ ಹೋರಾಟಕ್ಕೆ ಕರೆಯನ್ನ ರಾಹುಲ್ ಗಾಂಧಿ ಅವರು ನೀಡಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ವೋಟ್ ಚೋರಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಭಾಷಣವನ್ನ ಮಾಡಿದ್ದಲ್ಲದೆ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನ, ಆಕ್ರೋಶ ಹೊರಹಾಕಿ RSS ನ ಒಂದು ಪ್ರೇರಿತವಾಗಿ ಬಿಜೆಪಿ ನಡೆದುಕೊಳ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿರುವಂತದ್ದು. ಹೀಗಾಗಿ ವೋಟ್ ಚೋರಿ ಆರೋಪ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಗಳನ್ನು ನಡೆಸಿ ಈಗಾಗಲೇ ಲಕ್ಷಾಂತರ ಡೂಪ್ಲಿಕೇಟ್ ವೋಟ್ಗಳು ಆಗ್ತಿದಾವೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಜೊತೆಗೆ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರ, ಮಹದೇವಪುರ ಕ್ಷೇತ್ರ ಮತ್ತು ಏನು ಆಳಂದ ಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ. ಜೊತೆಗೆ ಹರಿಯಾಣದಲ್ಲೂ ಕೂಡ ಈ ಒಂದು ವೋಟ್ ಚೋರಿ ಆಗಿದೆ. ಲಕ್ಷಾಂತರ ಡೂಪ್ಲಿಕೇಟ್ ವೋಟ್ಗಳನ್ನ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಒಂದು ಚುನಾವಣೆಯನ್ನ ಗೆಲ್ತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿರುವಂತದ್ದು. ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯ ಏಜೆಂಟ್ ರೀತಿ ನಡೆದುಕೊಳ್ತಾ ಇರುವಂತಹ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಹೀಗಾಗಿ ದೇಶಾದ್ಯಂತ ಈ ಒಂದು ಏನು ವೋಟ್ ಚೋರ್ ಅಭಿಯಾನ ಇದೆ, ಆಂದೋಲನ ಇದೆ. ಈ ಒಂದು ಆಂದೋಲನಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು, ಒಂದು ಬೆಂಬಲವನ್ನ ಕೊಡಬೇಕು. ಬಿಜೆಪಿ ಯಾವ ರೀತಿ ವೋಟ್ ಚೋರಿ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಹೀಗಾಗಿ ಈ ಒಂದು ವೋಟ್ ಚೋರಿ ಅಭಿಯಾನ ಮುಂಬರುವ ದಿನಗಳಲ್ಲೂ ಕೂಡ ಸಾಕಷ್ಟು ಹೆಚ್ಚಾಗುವಂತದ್ದು. ರಾಷ್ಟ್ರವ್ಯಾಪಿ ಯಾವ ರೀತಿ ಒಂದು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಜಾರಿ ಆಗುತ್ತೆ, ಜೊತೆಗೆ ಯಾವ ರೀತಿಯ ಒಂದು ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್.